ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸು ಬರ್ತಾ ಇರುತ್ತೆ. ಇವತ್ತು ಟಾಪಿಕ್ ಬಂದುಬಿಟ್ಟು ತಮ್ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ. ಹಸುವಲ್ಲಿ ಹಾಲು ಕರೆಯೋದು ಇವತ್ತು, ಮತ್ತು ತೋಟಕ್ಕೆ ಹೋಗೋ ಟಾಪಿಕ್ ಇರುತ್ತೆ. ಫಸ್ಟು ಈವ್ನಿಂಗ್ ಆಗಿತ್ತು ಇವತ್ತೆಲ್ಲ ಫುಲ್ಲುನು. ದನ ಎಲ್ಲ ಅಡ್ಕೊಂಬಂದು ಹಿತ್ತಲಲ್ಲೆಲ್ಲ ಕಟ್ಟಾಕ್ಬಿಟ್ಟು ಫುಲ್ಲುನು. ಹಾಗೇ ಹಾಲು ಕರಿಯೋಕ್ಕಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮುಸ್ರೆ ಎಲ್ಲ ಫಸ್ಟ್ ಇಕ್ಕಿ ಹಾಲು ಕರಿಯೋಕ್ಕೆ ಫಸ್ಟ್ ನನ್ನ ತಮ್ಮ ಹೋದ, ಎಲ್ಲ ಕರ್ಕೊಂಡು ಬಂದ. ಆಮೇಲೆ ನಾನು ಹೋಗಿ ಕರ್ಕೊಂಡು ಆಮೇಲೆ ಇಬ್ಬರು ಕರ್ಕೊಬೇಕಾಗಿತ್ತು. ಇಬ್ಬರು ಹಸಿನಲ್ಲೂ ಫುಲ್ಲುನು ಕರ್ಕೊಂಡು 2 ಹಸಿನಲ್ಲೂ ಕರ್ಕೊಂಡು ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಬ್ಬರು ಕರ್ಕೊಂಡಿರೋದನ್ನ ನಾನು ಒಬ್ಬಳೇ ಕರ್ಕೊಂಡಿರೋದು ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ನಾನು ನಿಧಾನಕ್ಕೆ ಫುಲ್ಲುನು ಹಾಲೆಲ್ಲ ಕರೆದ್ಬಿಟ್ಟು ಹಾಲಾಕ್ ಬರೋಕ್ಕೆ ಅಂತ ನನ್ನ ತಮ್ಮ ರೆಡಿ ಎಲ್ಲ ಮಾಡ್ಕೊಂಡು ಹಾಲಾಕಕ್ಕೆ ಅಂತ ಹೋಗ್ಬಿಟ್ಟು ಹಾಲಾಕ್ಬಿಟ್ಟು ಬಂದ ಅವನು. ನಾನು ಹಾಲೆಲ್ಲ ಕಾಯಿಸ್ಬಿಟ್ಟು ಫುಲ್ಲುನು ಚಿಂಟು ಜೊತೆ ಆಟ ಆಡ್ತಿದ್ದೆ. ಚಿಂಟು ಜೊತೆ ಆಟ ಆಡ್ಕೊಂಡು ಆಮೇಲೆ ನಮ್ಮ ಅಪ್ಪಾಜಿ ಅವರು ಕರಿಗೆ ಹಾಲು ಕುಡಿಸ್ತಾಯಿದ್ರು. ಹಾಲು ಕುಡಿಸ್ಬಿಟ್ಟು ಆಮೇಲೆ ಅದನ್ನು ನೋಡ್ಕೊಂಡು ಕರಿ ಜೊತೆ ಆಟ ಆಡ್ಕೊಂಡು ಬಾಳೆಕಾಯಿ ತಂದಿದ್ರು. ಆ ಬಾಳೆಕಾಯಿನ ನೋಡ್ಕೊಂಡು ಫುಲ್ಲುನು ನಮ್ಮ ತೋಟದ್ದೇ ಚೆನ್ನಾಗಿತ್ತು, ಇನ್ನು ಚಿಕ್ಕದಾಗಿತ್ತು ಫುಲ್ಲುನು. ಆ ಬಾಳೆಕಾಯಿನ ನೋಡ್ಕೊಂಡು ಹಾಗೆ ವೆದರ್ ಮಾತ್ರ ಸಖತ್ತಾಗಿತ್ತು. ತೆಂಗಿನ ಮರ ಎಲ್ಲ ನೋಡ್ಕೊಂಡು ಫುಲ್ಲುನು ನೋಡ್ಕೊಂಡು ಆಮೇಲೆ ಹೂವು ಇತ್ತು, ಫ್ಲವರು. ಆ ಫ್ಲವರು ನಮ್ಮದ್ರಲ್ಲೇ ಬಿಟ್ಟಿರೋದು, ವೈಟ್ ರೋಸ್ ಹೂವು. ಎಲ್ಲ ಚೆನ್ನಾಗಿತ್ತು ನೋಡ್ಕೊಂಡು. ಎಲ್ಲ ಹಾಲೆಲ್ಲ ಕುಡ್ದು ಟೀ ಎಲ್ಲ ಕಾಯಿಸ್ಕೊಂಡು ಕೊಟ್ಬಿಟ್ಟು ಬೇರೆಯವ್ರಿಗೆ ದೊಡ್ಡವ್ರಿಗೆಲ್ಲ ಕಾಯಿಸ್ಕೊಂಡು ಕೊಟ್ಬಿಟ್ಟು ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ಫುಲ್ಲು ಎಲ್ಲ ರೆಡಿ ಮಾಡ್ಕೊತಿದ್ದು. ಎಲ್ಲ ರೆಡಿ ಮಾಡ್ಕೊಂಡು ನನ್ನ ತಮ್ಮ ಗಾಡಿ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಿಂಟುನು ಕರ್ಕೊಂಡು, ಚಿಂಟು ಮಲಗಿದ್ದ, ಚಿಂಟುನು ಕರ್ಕೊಂಡು ಫುಲ್ಲುನು ಹೋಗೋಣ ಅಂತ ಅಂದ್ಬಿಟ್ಟು ಚಿಂಟು ನಮಗಿಂತ ಮುಂಚೆನೇ ರೆಡಿಯಾಗಿ ನಿಂತಿದ್ದು. ಆಮೇಲೆ ಹೋಗೋಕ್ಕೆ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಅದೇ ಚಿಂಟುನೇ ಫಸ್ಟ್ ಮುಂದೆ ಹೋಯಿತು. ಹೋಗ್ತಾ ಹಂಗೆ ವೆದರ್ ಮಾತ್ರ ಸೂಪರಾಗಿತ್ತು. ಎಲ್ಲ ನೇಚರೆಲ್ಲ ನೋಡ್ಕೊಂಡು ಆಮೇಲೆ ತೋಟಕ್ಕೆ ರೀಚ್ ಆದೋ. ತೋಟದಲ್ಲಿ ಇಳಿದ್ಬಿಟ್ಟು ಹಂಗೆ ಒಳಗಡೆ ಹೋಗಿ ಅದಕ್ಕೂ ಕಮ್ಮಿ ಇಲ್ಲ ನಮ್ಮ ತೋಟ. ಅಷ್ಟು ಚೆನ್ನಾಗಿದೆ. ಹಳ್ಳಿ ಲೈಫ್ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಚೆನ್ನಾಗೇ ಇರುತ್ತೆ ಫುಲ್ಲು. ಹಾಗೆ ಬನ್ನಿ ನೋಡೋಣ ಯಾವ್ಯಾವು ಏನೇನಿದೆ ಎಲ್ಲ ನೋಡೋಣ ಹಳ್ಳಿಯಲ್ಲಿ. ನಮ್ಮ ಚಿಂಟು ಅವರು ಏನೋ ಮಾಡ್ತಿದ್ದಾರೆ, ಫುಲ್ಲು ಹುಲ್ ತಿಂತಿದ್ದಾರೆ ಚಿಂಟು ಅವರು ನೋಡಿ ಫುಲ್ಲುನು. ಬನ್ನಿ, ಇದು ಒಂದು ತಿಂಗಳಾಯಿತು ಜೋಳ ಹಾಕಿ ನೋಡಿ. ಆಗ ಇಷ್ಟುದ್ದ ಆಗಿದೆ. ಇಲ್ಲಿ ನವಿಲುಗಳೆಲ್ಲ ಜಾಸ್ತಿ ಇದೆ ಫುಲ್ಲುನು. ಕಾದಿ ಎಲ್ಲ ಇದು ಮಾಡಿ ಅಷ್ಟೊಂದು ತಿಂದಿಲ್ಲ. ಮಳೆ ಹುಯ್ದಿದ್ರೆ ಜೋಳ ಇನ್ನೂ ಚೆನ್ನಾಗಿ ಬರ್ತಿದ್ದು. ಮಳೆ ಹುಯ್ದಿಲ್ಲ, ಅದಕ್ಕೋಸ್ಕರ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಜೋಳ. ಇಲ್ಲಿ ನೋಡಿ, ಇದು ಏನೋ ಬರುತ್ತೆ ಗಾಯ್ಸ್, ಹೂವಿನ ಗಿಡ ಒಂದು 4 ಹಾಕಿದ್ದಾರೆ. ತೆಂಗಿನಕಾಯಿ ಎಲ್ಲ ಬಿದ್ದಿದೆ ಫುಲ್ಲುನು ಗಾಳಿಗೆ ನೋಡಿ. ನಿಮ್ಮ ಕಡೆ ತೆಂಗಿನಕಾಯಿ ಎಷ್ಟರಲ್ಲಿ ಮಾರ್ತೀರಾ ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ವೆಬ್ ನೋಡ್ಕೊಂಬರ್ರಿ. ನೇಚರ್ ಮಾತ್ರ ಸಖತ್ತಾಗಿದೆ ಗಾಯ್ಸ್ ಫುಲ್ಲುನು. ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು ಗಾಯ್ಸ್, ನಿಜ ಮಾಡ್ಬೋದು. ಮಾಡೋಕ್ಕಾಗಲ್ಲ ಅಂತ ಯಾರು ಇದ್ರೆ ಹೇಳ್ಬಿಡಿ. ಫೋಟೋ ಶೂಟ್ ಮಾಡಲೇಬೋದು, ಮಾಡಬಾರ್ದು ಅನ್ನೋದು ನೀವೇ ಕಮೆಂಟ್ ಮಾಡಿಬಿಡಿ. ಮಾಡ್ಬೋದು, ನನ್ನ ಪ್ರಕಾರ ಮಾಡ್ಬೋದು. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಬಂದೇ ಬರುತ್ತೆ ಈ ನೇಚರಲ್ಲಿ. ಹಳ್ಳಿಯಲ್ಲಿ ಇದು ಒಂಥರ ಚೆಂದ. ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅದು ಫುಲ್ಲುನು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಇದು ನೋಡಿ ಟೊಮೊಟೊ ಸಸಿ ಆವಾಗ ತಂದು ಉಣಿದು ಸ್ವಲ್ಪ ಸಣ್ಣದಾಗಿತ್ತು, ಇವಾಗ ಫುಲ್ಲು ದೊಡ್ಡದಾಗಿದೆ ನೋಡಿ ಫುಲ್ಲುನು. ಇನ್ನೊಂದು ತಿಂಗಳಷ್ಟರಲ್ಲಿ ಹೂವು ಬಂದು ಕಾಯಿ ಬಿಡುತ್ತೆ ಗಾಯ್ಸ್ ಫುಲ್ಲು. ಇಲ್ಲೆಲ್ಲ ನೀರು ಬಿಟ್ಟಿದೆ, ಫುಲ್ಲು ತ್ಯಾವ ಆಗಿದೆ. ಅಯ್ಯೋ ಕಾಲೆಲ್ಲ ಒಳಗೆ ಹೋಗ್ತಿದೆ ನೋಡಿ. ಇದನ್ನ ಒಂದು 3 years 4 years ಬೇಕು ಕಾಯಿ ಬಿಟ್ಟು ಇದು ಮಾಡೋಕ್ಕೆ. ಚೆನ್ನಾಗಿದೆ ಅಲ್ವಾ ಫುಲ್ಲುನು. ತೋಟದಲ್ಲಿ ಎಣ್ಣೀರು ಕಿತ್ಕೊಂಡು ಕುಡಿಯೋ ಮಜನೇ ಬೇರೆ. ಇವತ್ತು ಯಾರೂ ಬಂದಿಲ್ಲ, ಇಲ್ಲಾಂದರೆ ಕಿತ್ಕೊಂಡು ಕೊಟ್ಟಿರೋರು. ಚೆನ್ನಾಗಿ ಕುಡ್ದು ಎಣ್ಣೀರು ಲೈಫಲ್ಲಿ ಎಂಜಾಯ್ ಮಾಡ್ಬೋದು. ಬನ್ನಿ ಕೆಳಗಡೆಯಿಂದ ಫುಲ್ ವೆದರ್ ಹೆಂಗಿರುತ್ತೆ ತೋರಿಸ್ತೀನಿ.
ನೋಡಿ ಯಾರ್ಯಾರಿಗೆ ನಮ್ಮ ತೋಟ ಇಷ್ಟ ಆಯಿತು ಹಾಗೆ ಕಾಮೆಂಟ್ ಮಾಡಿ ಗಾಯ್ಸ್. ಇನ್ನೂ ತೋಟದಲ್ಲಿ ಬೇಜಾನಿದೆ, ಆದರೆ ಇನ್ನೊಂದು ಸರಿ ವಿಡಿಯೋ ಮಾಡಾಕ್ತೀನಿ. ಅದು ಫುಲ್ಲು ನೋಡಿ ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರೀನಿ. ನಮ್ಮ ಚಿಂಟು ಅವರು ಓಡಿ ಬಂದುಬಿಟ್ಟಿದ್ದಾರೆ ಆಗಲೇ. ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ ಆಗಲೇ ಕಾಲೆಲ್ಲ. ನಿಮಗೆ ಇನ್ನೊಂದು ಗೊತ್ತಾ ಗೈಸ್, ಇದು ಇವೆಲ್ಲ ಯಾರಿಗಾರು ಗೊತ್ತಿದ್ರೆ ಹಾಗೆ ಕಮೆಂಟ್ ಮಾಡಿ ನೋಡೋಣ, ಗೆಸ್ ಮಾಡಿ. ನನಗೆ ಮಾತ್ರ ಗೊತ್ತು, ಯಾಕೆಂದರೆ ನಾವು ಸಣ್ಣ ವಯಸ್ಸಾಗಿದ್ದಾಗ ಇದ್ರಾಗೆ ಅವಾಗ ಮಾವಿನ ಇದು ಈ ಅಡಿಕೆ ಮರಗಳಿದ್ದು, ಈ ಥರ ಎಲೆಗಳಿದ್ದು, ಇದ್ರಾಗ ಊಟ ಹಾಕೋರು ಎಲ್ಲರಿಗೂ. ನಾವೇನು ಇದ್ರಾಗ ಊಟ ಹಾಕ್ತಾರಲ್ಲ, ನಮ್ಮ ಸಣ್ಣ ವಯಸ್ಸಾಗ ನಮಗೆ ಗೊತ್ತೇ ಇರಲಿಲ್ಲ ಇದು ಏನಿದು ಇದ್ರಾಗೆ ಊಟ ಹಾಕ್ತಾರಲ್ಲ. ಇವಾಗ ಊಟ ತಿನ್ನೋ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ, ಆದರೆ ಸೂಪರಾಗಿರುತ್ತೆ ಇದ್ರಾಗ ಊಟ ಮಾಡೋಕ್ಕೆ. ನೋಡಿ ಇದು ನೋಡಿ ಹೆಂಗೆ ಆಡ್ತಿದೆ ಫುಲ್ಲು, ಚೆನ್ನಾಗಿರುತ್ತೆ ಫುಲ್ಲೇನು ವೆದರ್ ಮಾತ್ರ ಚೆನ್ನಾಗಿದೆ, ಫುಲ್ಲು ಬ್ಯೂಟಿಫುಲ್ಲಾಗಿದೆ. ಇವು ಇನ್ನು 4 ವರ್ಷ ಬೇಕು ಗೈಸ್ ಇನ್ನು ಇದು ಬರೋಕ್ಕೆ ಫುಲ್ಲು. ನೋಡೋಣ ಎಲ್ಲನೂ ಹಾಗೆ. ವೆದರ್ ಮಾತ್ರ ಚಿತ್ರಾನ್ನ ಸಖತ್ತಾಗಿದೆ ವೆದರ್ ಮಾತ್ರ ಫುಲ್ಲು. ಇನ್ನೊಂದು ಸರಿ ಲಾಂಗ್ ವೀಡಿಯೋ ಮಾಡ್ತೀನಿ, ಏನೇನಿದೆ ತೋಟದಲ್ಲಿ ಎಲ್ಲ ಮಾಡ್ತೀನಿ, ಓಕೆನಾ. ಆ ಕಡೆ ಎಲ್ಲ ಮಿಷಿನ್ ಮನೆ ಎಲ್ಲ ಇದೆ, ಎಲ್ಲ ಮಾಡಿ ಇಲ್ಲೊಂದು ಸರಿ ಕುಕ್ಕಿಂಗ್ ಮಾಡೋದು ಏನಾದ್ರು ವೀಡಿಯೋ ಆದರೆ ಟ್ರೈ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಗೈಸ್, ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಅಕೌಂಟ್ ಫಾಲೋ ಮಾಡಿಕೊಡಿ. ಇನ್ನೂ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.